ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಟೇಸ್ಟಿ ಅಂಡ್ ಸಿಂಪಲ್ ಆದ ಎಗ್ ಮಸಾಲಾ ರೆಸಿಪಿ ಮಾಡೋದು ನೋಡ್ಕೊಬರೋಣ. ಮೊದಲಿಗೆ ಒಂದು ಪಾತ್ರೆಗೆ ಮೊಟ್ಟೆ ಹಾಕಿ ನೀರು ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಸಾಲ್ಟ್ ಹಾಕೋದು ಏನಕ್ಕೆ ಅಂದ್ರೆ ಸಿಪ್ಪೆ ಬೇಗ ಸುಲಿಯುತ್ತೆ, ಅದಕ್ಕೋಸ್ಕರ ಸಾಲ್ಟ್ ಹಾಕಿ ಬೇಯಿಸ್ಕೋಬೇಕು. ನಂತರ ಒಂದು 4-5 ಟೊಮೆಟೊನ ಚೆನ್ನಾಗಿ ತೊಳ್ಕೊಂಡು ಈ ತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಗೆ 1-3 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 1-2 ಇಂಚ್ ಶುಂಠಿನ ಹಾಕೊಂಡು ಈ ತರ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಏನೇನು ಹಾಕ್ಬೇಕು ಅಂತ ಇಲ್ಲಿಂದ ಹೇಳ್ತಾ ಹೋಗ್ತೀನಿ ನೋಡಿ. ನಂತರ ಸ್ವಲ್ಪ ಕರಿಬೇವು, 1 ಕಪ್ಪಲ್ಲಿ ಹಸಿ ಕಡಲೆ ಬೀಜ ಮತ್ತು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ ಗ್ರೇವಿ ಥಿಕ್ನೆಸ್ ಬರೋದಕ್ಕೆ. ಇದನ್ನು ಸೇರಿ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಗಸಗಸೆನೂ ಹಾಕೊಂಡಿದ್ದೀನಿ. ಸೋಂಪು ಹಾಕ್ಕೋಬೇಕು, ಯಾಕಂದ್ರೆ ಅದು ಡೈಜೆಷನ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕೋದ್ರಿಂದ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕಸೂರಿ ಮೆಥಿ ಹಾಕೊಂಡು ಈ ತರ ಒಂದ್ಸರಿ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ಈ ತರ ಚೆನ್ನಾಗಿ ತೊಳ್ಕೊಂಡು ಹಾಕೊಂಡು ಫ್ರೈ ಮಾಡಿ ಇಟ್ಕೊಂಡು ರುಬ್ಕೋಬೇಕಾಗತ್ತೆ. ಟೊಮೆಟೊ ರುಬ್ಬಿದ್ವಲ್ವಾ ಅದೇ ಜಾರಿಗೆ ಹಾಕೊಂಡು ರುಬ್ಕೋಬಹುದು, ಏನಾಗಲ್ಲ. ಜೊತೆಗೆ 1-2 ಹಸಿಮೆಣಸಿನಕಾಯಿ ಹಾಕೊಂಡು ರುಬ್ಕೋಬೇಕು. ನೆಕ್ಸ್ಟ್ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈಗ ಮೊಟ್ಟೆ ಎಲ್ಲ ಬೇಯಿಸಿ ಇಟ್ಕೊಂಡಿರ್ತೀವಿ ಅಲ್ವಾ, ಇದನ್ನ ಈ ತರ ಕಟ್ ಮಾಡ್ಕೊಂಡು ಹೆಚ್ಚಲ್ಲಿ ಇದಕ್ಕೆ ಹಾಕೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಒಂದು ಪ್ಲೇಟಿಗೆ ತಕೊಂಡು ರುಬ್ಬಿರೋ ಮಸಾಲೆನ ಒಂದಾದ್ಮೇಲೆ ಒಂದು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲೇ ನಾನಿಲ್ಲಿ ಈರುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೇನೆ ಟೊಮೆಟೊ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ 1-2 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ತಳ ಅಂಟು ಬಿಡುತ್ತೆ, ಆಗಾಗ ಚೆಕ್ ಮಾಡ್ಕೋತಾ ಇರಬೇಕು. ಈಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕೊಂಡು ಸೇಮ್ ಇದೇ ತರ ಚೆನ್ನಾಗಿ ಫ್ರೈ ಆಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆಗ್ಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಆಗಾಗ ಕೈ ಆಡಿಸ್ತಾ ಇರಿ, ಇಲ್ಲಂದ್ರೆ ತಳ ಸೇದ್ಬಿಡುತ್ತೆ. ಇದೇ ಜಾರಿಗೆ ಸ್ವಲ್ಪ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು, ಅದು ವಿಡಿಯೋ ಕ್ಲಿಪ್ ಮಿಕ್ಸ್ ಆಗಿದೆ ನೋಡಿ. ಸ್ವಲ್ಪ ನೀರು ಹಾಕೊಳ್ಳಿ. ನೋಡಿ, ನೀರು ಹಾಕಿದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಎಣ್ಣೆ ಬಿಡೋವರೆಗೂ ಕಾಯ್ಬೇಕು. ಈಗ ಇದು ಎಣ್ಣೆ ಬಿಟ್ಟಿದೆಯಲ್ಲ, ಈ ತರ ರೆಡಿ ಆಗಿದೆ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಕಲರಿಗೆ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೊಬೇಕು. ಟೇಸ್ಟ್ ನೋಡಿ ಹಾಕೊಳ್ಳಿ, ಫಸ್ಟೇ ಸ್ವಲ್ಪ ಹಾಕಿರ್ತೀರಾ ಮೊಟ್ಟೆ ಫ್ರೈ ಮಾಡಬೇಕಾದ್ರೆ. ಈಗ ಎಷ್ಟು ಬೇಕು ಟೇಸ್ಟ್ ನೋಡಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ, ಈಗ ಈ ಥರ ಆಗಿದೆ. ಈಗ ಇದಕ್ಕೆ ನಾನು ಕಸೂರಿ ಮೆಥಿನ ಕೈಯಲ್ಲೇ ಕ್ರಶ್ ಮಾಡಿ ಹಾಕೊಂಡು 1-2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ ನೋಡಿ. ಈ ತರ ಆಗಿದೆ, ಪರ್ಫೆಕ್ಟ್ ಆಗಿದೆ. ಈಗ ಇದು ಫ್ರೈ ಮಾಡಿರೋ ಎಗ್ಸ್ ಎಲ್ಲ ಹಾಕೋಬೇಕು ಇದಕ್ಕೆ. ಹಾಗೆ 1-2 ಸ್ಪೂನ್ ಬೆಣ್ಣೆ ಹಾಕೋತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ನಿಮಗೆ ಖಾರ ಏನಾದ್ರು ಇದ್ರೆ ಕಮ್ಮಿ ಆಗುತ್ತೆ, ಮತ್ತೆ ಟೇಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ನಿಮಗೆ. ಟೇಸ್ಟಿ ನೋಡಿ, ನೀವು ಒಂದ್ಸರಿ ಹಾಕಿ ಟ್ರೈ ಮಾಡಿ ಮನೇಲಿ. ನೋಡಿ, ಮುಚ್ಚಿಟ್ಟಾಗಿದ ತಕ್ಷಣ ಈ ತರ ಆಗಿರುತ್ತೆ. ಇದು ಪರ್ಫೆಕ್ಟ್ ಆಗಿ ಆಗಿದೆ. ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಒಂದೇ ತರ ಮಾಡಿ ಬೇಜಾರಾಗಿದ್ರೆ ಈ ತರ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮಗೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.